Good morning, my dear students. Welcome to Political Science online class. Dear students, in previous video, we have learnt topic like central, state and district administration. Today, in this video, I am going to explain the Central Administrative Tribunal and State Administrative Tribunal or Karnataka Administrative Tribunal. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ವಿಡಿಯೋನಲ್ಲಿ ನಾವು ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾಡಳಿತದ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತಾಗಿ ತಿಳಿಯೋಣ. ಸೊ in Central Administrative Tribunal, the article, Indian Constitution in Article 323A of the Indian Constitution provides for the setting up of Administrative Tribunal. So, ಭಾರತೀಯ ಆಡಳಿತಾತ್ಮಕ ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ನಮ್ಮ ಸಂವಿಧಾನದ ವಿಧಿ 323A ಪ್ರಕಾರವಾಗಿ ಇದರ ಒಂದು ಸ್ಥಾಪನೆಗೆ ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಒಂದು ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಏನಪ್ಪ ಇದು? ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಕೊಡಲಾಗಿದೆ. ಈ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಇರಬೇಕು ಅಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ ಏನು ಅಂತ ನಾವು ನೋಡೋದಾದರೆ, ದಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಫಾರ್ ಅಡ್ಜುಡಿಕೇಷನ್ಸ್ ಆಫ್ ಡಿಸ್ಪ್ಯೂಟ್ಸ್ ವಿತ್ ದಿ ರಿಕ್ರೂಟ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ಪರ್ಸನ್ಸ್ ಅಪಾಯಿಂಟೆಡ್ ಟು ಪಬ್ಲಿಕ್ ಸರ್ವೀಸ್. ನೋಡಿ, ಹಾಗಿದ್ರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಂದರೆ ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತು ಸೇವಾ ನಿಯಮಗಳಲ್ಲಿ ಕಂಡುಬರುವಂಥ ಕೆಲವೊಂದಿಷ್ಟು ವ್ಯಾಜ್ಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಸೆಂಟ್ರಲ್ ಸರ್ವೀಸ್, ಕೇಂದ್ರ ಸೇವೆಯಲ್ಲಿ ಬರುವಂಥ ಕೆಲವೊಂದಿಷ್ಟು ಫಾರೆಸ್ಟ್ ಇರ್ಬೋದು, ಪೋಸ್ಟಲ್, ಎಂಜಿನಿಯರಿಂಗ್ ಸರ್ವೀಸ್, ಫಾರಿನ್ ಸರ್ವೀಸ್ ಇನ್ ಎಕ್ಸೆಟ್ರಾ. ನೋಡಿ, ಕೇಂದ್ರ ಸೇವೆಯಲ್ಲಿ ಬರುವಂಥ ಕೆಲವೊಂದಿಷ್ಟು ಸೇವೆಗಳಲ್ಲಿ ವರ್ಕರ್ಸ್ ಇರ್ತಾರೆ, ಕೆಲಸ ಮಾಡುವವರು ಇರ್ತಾರೆ, ಅವರನ್ನು ನಾವು ಸಿವಿಲ್ ಸರ್ವೆಂಟ್ಸ್, ಕೇಂದ್ರೀಯ ನಾಗರಿಕ ಸೇವಾ ವರ್ಗದವರು ಅಂತ ನಾವು ಅವರಿಗೆ ಕರಿತೀವಿ. ಆ ಕೇಂದ್ರೀಯ ನಾಗರಿಕ ಸೇವಾ ವರ್ಗದಲ್ಲಿ ಕೆಲಸ ಮಾಡುವವರ ಮಧ್ಯೆ ಅವರ ರಿಕ್ರೂಟ್ಮೆಂಟ್ಗಳು ಇರ್ಬೋದು, ನೇಮಕಾತಿಗಳು ಇರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ವಿವಾದಗಳು ಉಂಟಾದಲ್ಲಿ ಅಂತಹ ವಿವಾದಗಳನ್ನು ಬಗೆಹರಿಸುವಂತಹ ಜವಾಬ್ದಾರಿ ಎನ್ನುವಂಥದ್ದು ಅಥವಾ ಬಗೆಹರಿಸಲಿಕ್ಕೆ ಇರುವಂತಹ ಒಂದು ಮಂಡಳಿಯನ್ನು ನಾವು ಅಥವಾ ಬಗೆಹರಿಸಲಿಕ್ಕೆ ಸ್ಥಾಪನೆಗೊಂಡಂತಹ ಮಂಡಳಿಯನ್ನು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಕರಿತೀವಿ. ಒಂದು ಆಡಳಿತ ನಡಿಬೇಕು ಅಂತಂದರೆ ಅಲ್ಲಿ ಸೇವಾ ವರ್ಗ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ವರ್ಗದವರು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಕೇಂದ್ರ ಸೇವೆಗಳಿಗೆ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಕೆಲವೊಮ್ಮೆ UPSC ಎಕ್ಸಾಮ್ಸ್ಗಳನ್ನು ಕರೀತಾರೆ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವೊಂದಿಷ್ಟು ಎಕ್ಸಾಮ್ಗಳು ನಡೆಯುತ್ತಲ್ವ, ಆ ಎಕ್ಸಾಮ್ಗಳ ರಿಕ್ರೂಟ್ಮೆಂಟಲ್ಲಿ, ನೇಮಕಾತಿಯಲ್ಲಿ ಏನಾದರೂ ದೋಷಗಳು ಕಂಡು ಬಂದಾವಾಗ ಆ ದೋಷಗಳಿಗೆ ಸಂಬಂಧಿಸಿದಂತೆ ನಾವು ಎಲ್ಲಿ ಒಂದು ನ್ಯಾಯವನ್ನು ಕೇಳಿ ಹೋಗುವಂಥ ಆಸ್ಪದವಿದೆ, ಅವಕಾಶವಿದೆ, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಹೋಗುವಂಥ ಅವಕಾಶ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇಟ್ ಗೋಸ್ ಎ ಲಾಂಗ್ ವೇ ಇನ್ ರೆಡ್ಯೂಸಿಂಗ್ the burdens of the various courts by the reducing, say, cases relating to the matters of civil service.
It also a provides to the officials as a speedily and effective remedy. ವ್ಯಾಜ್ಯಗಳು ಎನ್ನುವಂಥದ್ದನ್ನು ಬಗೆಹರಿಸುವಂಥದ್ದನ್ನು ನಾವು ನೋಡ್ತೀವಿ. ನ್ಯಾಯಾಲಯದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲವೊಂದಿಷ್ಟು ಆಡಳಿತಾತ್ಮಕ ಮತ್ತು ಸೇವಾ ನಿಯಮಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರವಾಗಿ ನ್ಯಾಯ ತೀರ್ಪು ನೀಡುವುದು ಮತ್ತು ನ್ಯಾಯಾಲಯಗಳ ಮೇಲಿನ ಕಾರ್ಯಭಾರಗಳನ್ನು ಕಡಿಮೆಗೊಳಿಸಿ ವೆಚ್ಚವನ್ನು ಕಡಿಮೆ ಮಾಡುವಂಥ ಉದ್ದೇಶ ಮತ್ತು ಗುರಿಯನ್ನು ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ಆಡಳಿತಾತ್ಮಕ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಬಹಳಷ್ಟು ಕೇಸಸ್ಗಳು ಎನ್ನುವಂಥದ್ದು ನ್ಯಾಯಾಲಯದಲ್ಲಿ ತುಂಬಿಕೊಂಡಿರುತ್ತೆ. ಭಾಳಷ್ಟು ಕೇಸ್ಗಳು ಬರುತ್ತೆ. ಆ ಎಲ್ಲ ಕೇಸ್ಗಳನ್ನು ಸಹ ಸಾಲ್ವ್ ಮಾಡುವಂಥದ್ದು ಕೇಸ್ಗೆ ಒಂದು ಕೋರ್ಟಿಗೆ ತುಂಬ ಪ್ರೆಷರ್ ಆಗುತ್ತೆ. ಅಂದರೆ ಕೇಸಸ್ಗಳು ತುಂಬ ಬಂದಿರುತ್ತೆ, ಅದನ್ನು ಸಾಲ್ವ್ ಮಾಡುವಂತಹ ಒಂದು ವ್ಯಾಜ್ಯಗಳನ್ನು ಒಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥದ್ದು ತುಂಬ ಕಷ್ಟಕರವಾಗುತ್ತೆ. ಹಾಗಾಗಿ ಈ ಒಂದು ಕೋರ್ಟಿನ ಕೆಲವೊಂದಿಷ್ಟು ಪ್ರೆಷರ್ಸ್ಗಳನ್ನು ಒಂದು ಪ್ರೆಷರನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದಾಗಿ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ಕೇಸ್ಗಳು ಏನಿದೆ ಆ ಕೇಸ್ಗಳನ್ನು ಈ ಒಂದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ನೋಡಿಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದಿ ಪ್ರೊವಿಷನ್ಸ್ ಆಫ್ ದಿ Administrative Tribunal Act in 1985 do not apply to members of the parliamentary forces, armed forces of the Union, officers or employees of the Supreme Court, or to persons appointed to the secretariat staff of other houses of parliament or secretariat staff of the state or union territory legislatures. ನೋಡಿ, ಹಾಗಿದ್ದರೆ ಯಾವ ಒಂದು ಸೇವೆಯಲ್ಲಿ ಕೆಲಸ ಮಾಡುವಂಥವರ ಕುರಿತಾಗಿ ಈ ಒಂದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ನ್ಯಾಯ ತೀರ್ಪನ್ನು ಮಾಡುವಂಥ ಅವಕಾಶ ಇಲ್ಲ ಅಂತ ನೋಡೋದಾದರೆ, ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ನಿಯಮಗಳನ್ನು ಒಂದು ಪ್ಯಾರಾಮೌಂಟಸಿ ಅಥವಾ ಅರೆಸೇನೆಗಳು ಅಂತ ನಾವು ಕರಿತೀವಿ. ಆ ಅರೆಸೇನೆಯ ಸದಸ್ಯರ ವಿಷಯದ ಕುರಿತಾಗಿರ್ಬೋದು, ಕೇಂದ್ರದ ಸೇನಾಬಲದವರಿರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿಗಳಿರ್ಬೋದು, ಅಥವಾ ನೇಮಕಗೊಂಡಂತಹ ಸಂಸತ್ತಿನ ಸಚಿವಾಲಯದ ಕೆಲವೊಂದಿಷ್ಟು ಸಿಬ್ಬಂದಿಗಳು. ನಾವು ನೋಡಿದ್ವಲ್ವ ಮುಂಚೆ ಸೆಕ್ರೆಟರೀಸ್ಗಳು ಅಂತ, ಕಾರ್ಯದರ್ಶಿಗಳು ಅಥವಾ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಚಿವಾಲಯದ ಸಿಬ್ಬಂದಿಗಳಿರ್ಬೋದು. ಶಾಸಕಾಂಗ ಸಚಿವಾಲಯ ಅಂತಂದರೆ ಇಲ್ಲಿ ಸೆಕ್ರೆಟರಿಯೇಟ್ ಮೆಂಬರ್ಸ್, ರಾಜ್ಯ ಅಥವಾ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು. ಈ ನಿಯಮಗಳು ಎನ್ನುವಂಥದ್ದು ಅನ್ವಯಿಸುವುದು ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಈಗ ನಾನು ಎಷ್ಟು ಜನರನ್ನು ಹೇಳಿದೆ ಅಲ್ವಾ, ಅವರಷ್ಟು ಜನರು ಅವರವರ ಮಧ್ಯೆ ಜಗಳಗಳು ಬರ್ಬೋದು, ಅವರ ಒಂದು ಅಪಾಯಿಂಟಲ್ಲಿ ಕೆಲವೊಂದಿಷ್ಟು ವಿವಾದಗಳಾಗ್ಬೋದು, ಅಥವಾ ಕೆಲವೊಂದಿಷ್ಟು ವ್ಯಾಜ್ಯಗಳು ಇರ್ಬೋದು, ಕೆಲವೊಂದಿಷ್ಟು ಪ್ರಕರಣಗಳು ಇರ್ಬೋದು. ಅದೆಲ್ಲದರ ಕುರಿತಾಗಿ ಯಾರು ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅಧಿಕಾರ ಇಲ್ಲ. ಅವರ ನಡುವೆ ಏನಾದರೂ ಕ್ಲಾಶಸ್ಗಳು ಉಂಟಾದರೆ ಅಥವಾ ಜಗಳಗಳು ಬಂದರೆ ಅವರು ಕೋರ್ಟಿಗೆ ಹೋಗಬೇಕೇ ವಿನಃ ಇಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಅಧಿಕಾರ ಇಲ್ಲದೇ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ ದಿ ಚೇರ್ಮನ್ ಹೂ ಹ್ಯಾಸ್ ಬೀನ್ ಸಿಟ್ಟಿಂಗ್ ಆರ್ ರಿಟೈರ್ಡ್ Judge of High Court added the Central Administrative Tribunal. ಹಾಗಿದ್ದರೆ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆಯಲ್ಲ, ಅಲ್ಲಿ ಒಬ್ಬ ಮುಖ್ಯಸ್ಥನಿರ್ತಾನೆ ಅಥವಾ ನ್ಯಾಯವನ್ನು ತೀರ್ಮಾನ ಮಾಡಲಿಕ್ಕೆ ಒಬ್ಬರು ಇರ್ತಾರೆ. ಆ ನ್ಯಾಯವನ್ನು ತೀರ್ಮಾನ ಮಾಡುವಂಥವ್ರು ಯಾರಾಗಿರ್ತಾರೆ? ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟಿನ ಹಾಲಿ ಇರ್ಬೋದು ಅಥವಾ ನಿವೃತ್ತ
ಈಗ ಸದ್ಯ ಇರುವಂಥವರು ಇರ್ಬೋದು ಅಥವಾ ನಿವೃತ್ತ ಯಾರೇ ಆಗಿರ್ಬೋದು, ನ್ಯಾಯಾಧೀಶರು ಈ ಒಂದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಸ್ ಟು ದಿ ಬೇಸ್ಡ್ ವಿತ್ ದಿ ಚೇರ್ಮನ್ ಆ್ಯಂಡ್ ದಿ ಆಥೋರೈಸ್ಡ್ ಸ್ಟ್ರೆಂತ್ ಆಫ್ ದಿ ಕನ್ಸಿಸ್ಟ್ ಆಫ್ 16 ವೈಸ್ ಪ್ರೆಸಿಡೆಂಟ್, ವೈಸ್ ಚೇರ್ಮನ್ ಆ್ಯಂಡ್ 49 ಮೆಂಬರ್ಸ್. ಸೊ ಈ ಒಂದು ಚೇರ್ಮನ್ ಜೊತೆ ಒಬ್ಬ ಅಧ್ಯಕ್ಷನ ಜೊತೆಗೆ 16 ಉಪಾಧ್ಯಕ್ಷರು ಇರ್ತಾರೆ. ಅದೇ ರೀತಿಯಾಗಿ 49 ಜನ ಸದಸ್ಯರನ್ನು ಈ ಒಂದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು. ದಿ ಕಂಡೀಷನ್ಸ್ ಆಫ್ ಸರ್ವೀಸ್ ಆಫ್ ಚೇರ್ಮನ್, ವೈಸ್ ಚೇರ್ಮನ್ and members are government by provisions of the Central Administrative Tribunal rule of 1985. 1985ರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಒಂದು ವ್ಯವಸ್ಥೆಯಂತೆ, ಕಾನೂನಿನಂತೆ ಇವರಿಗೆಲ್ಲ ಏನು ನೀಡಲಾಗುತ್ತೆ, ಈ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು ಅಥವಾ ಸದಸ್ಯರಿರ್ಬೋದು, ಇವರಿಗೆ ನಿಯಮಾವಳಿಗಳನ್ನು ರೂಪುಗೊಳಿಸಿರುವಂಥದ್ದು ಮತ್ತು ಅವರ ಭತ್ಯೆಗಳನ್ನು ನಿರ್ಧರಿಸಿರುವಂಥದ್ದನ್ನು ನಾವಿಲ್ಲಿ, ವೇತನ ಮತ್ತು ಭತ್ಯೆಗಳನ್ನು ನಿರ್ಧರಿಸಿರುವಂಥದ್ದನ್ನು ನಾವು ನೋಡ್ಬೋದು. ದಿ ಎಂಪ್ಲಾಯೀಸ್ ಆಫ್ ದಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಂಡ್ ರಿಕ್ರೂಟ್ in discharge their duties under the general supervisions of the chairman. Salaries, allowances and conditions of service of the officers and other employees of the tribunal are specified by the central government. ಸೊ ಹಾಗಿದ್ರೆ ಇಲ್ಲಿ ಕೆಲಸ ಮಾಡುವಂಥವ್ರು ಯಾರಿರ್ತಾರೆ, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಉಪಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು ಅಥವಾ ಇನ್ನುಳಿದಂಥ ಸದಸ್ಯರುಗಳು ಯಾರಿರ್ತಾರೋ ಈ ಉದ್ಯೋಗಿಗಳಿಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಅದರ ಜೊತೆಗೆ ಈ ಅಧಿಕಾರಿಗಳು ಉದ್ಯೋಗಿಗಳ ವೇತನ ಮತ್ತು ಭತ್ಯೆಗಳನ್ನು ಸೇವಾ ನಿಯಮಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಎನ್ನುವಂಥದ್ದು ನಿರ್ಧರಿಸುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇಲ್ಲಿ ಏನಾಗಿರುವಂಥದ್ದು, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಂದರೆ ಈ ಹೈ ಲೆವೆಲಲ್ಲಿ ಬರುವಂಥ ಸಿವಿಲ್ ಸರ್ವೆಂಟ್ಸ್ ಅಲ್ಲ, ಈ ಯಾರು ಹೇಳಿ ಸೆಕ್ರೆಟ್ರೀಸ್, ಈ ಚೀಫ್ ಸೆಕ್ರೆಟರಿ ಇರ್ಬೋದು, ಅಂದರೆ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಅದು ಕೇಂದ್ರದ್ದಿರ್ಬೋದು, ರಾಜ್ಯದ್ದಿರ್ಬೋದು ಅಥವಾ ಸೈನ್ಯ ಒಂದು ಸೇವೆಯಲ್ಲಿ ಕಾರ್ಯನಿರ್ವಹಿಸುವಂಥವ್ರು ಇರ್ಬೋದು, ಅವರಿಗೆಲ್ಲ ಅಪ್ಲೈ ಆಗೋದಿಲ್ಲ. ಇನ್ನುಳಿದಂಥ ಸಣ್ಣ ಪುಟ್ಟ ರಿಕ್ರೂಟ್ಮೆಂಟ್ಗಳಿಗೆ ಸಂಬಂಧಿಸಿದಂಥ ಸಿವಿಲ್ ಸರ್ವೆಂಟ್ಸ್ಗಳು ಏನಿರ್ತಾರೋ ಅವರ ವ್ಯಾಜ್ಯಗಳಿರ್ಬೋದು ಅಥವಾ ಅವರ ಒಂದು ನೇಮಕಾತಿಯಲ್ಲಿ ಬರುವಂಥ ಕೆಲವೊಂದಿಷ್ಟು ಲೋಪದೋಷಗಳಿರ್ಬೋದು, ಅದರ ಕುರಿತಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇನ್ 1969 ಎ ಕಮಿಟೀಸ್ ವಾಸ್ ಸೆಟ್ ಅಪ್ in the central government under the chairmanship of the Justice Shah of the Supreme Court to make way and means for the effective in expense and satisfied in disputes in matters of the relating to the service disputes. ಸೊ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆಯೋ ಅದೇ ರೀತಿಯಾಗಿ ರಾಜ್ಯದಲ್ಲೂ ಸಹಿತವಾಗಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಇರಬೇಕು ಎನ್ನುವಂಥ ಒಂದು ಉದ್ದೇಶದಿಂದಾಗಿ ಇಲ್ಲಿಯ ಒಂದು ಸೇವಾ ನಿಯಮಗಳು ಅಥವಾ ಸೇವಾ ನಿಬಂಧನೆಗಳ ಅಥವಾ ವ್ಯಾಜ್ಯಗಳನ್ನು ನ್ಯಾಯ ತೀರ್ಪನ್ನು ನೀಡಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಕರ್ನಾಟಕದಲ್ಲಿಯೂ ಸಹಿತವಾಗಿ ಅಥವಾ ಇನ್ನುಳಿದಂಥ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತವಾಗಿ ಆಡಳಿತಾತ್ಮಕ ನ್ಯಾಯಮಂಡಳಿ ಬರಬೇಕು ಅಂತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಣಾಮಕಾರಿಯಾದಂಥ ಒಂದು ಸೂಕ್ತ ವಿಧಾನದಲ್ಲಿ ತೃಪ್ತಿಕರವಾಗಿ ಬಗೆಹರಿಸುವ ಉದ್ದೇಶದಿಂದಾಗಿ 1969ರಲ್ಲಿ ಕೇಂದ್ರ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಬಾಕಿ ವಿವಾದಗಳನ್ನು ಬಗೆಹರಿಸಲು ವೈಯಕ್ತಿಕ ನ್ಯಾಯಮಂಡಳಿಯನ್ನು ನೇಮಕ ಮಾಡಬೇಕೆಂಬ ಈ ಸಮಿತಿಯ ಶಿಫಾರಸು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹಿತವಾಗಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಲ್ಲಿ
ಆಡಳಿತಾತ್ಮಕ ನ್ಯಾಯಮಂಡಳಿ ಹೇಗೆ ಕೇಂದ್ರದಲ್ಲಿ ಇದೆಯೋ ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಸಹಿತ ಒಂದೊಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಇರಬೇಕು ಅಂತ ಶಾರವರ ನೇತೃತ್ವದ ಸಮಿತಿ ಎನ್ನುವಂಥದ್ದು ಶಿಫಾರಸು ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹೇಗೆ ನೋಡಿ, ರಾಜ್ಯದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸೇವೆಯಲ್ಲಿ ಸೇವೆ ಸಲ್ಲಿಸುವಂಥವರ ಕೆಲವೊಂದು ಡಿಸ್ಟ್ರಿಬ್ಯೂಟ್ಸ್ಗಳನ್ನು, ಸೆಂಟ್ರಲ್ ಸಿವಿಲ್ ಸರ್ವೆಂಟ್ಸ್ಗಳು ಯಾರಿರ್ತಾರೋ ಅವರ ವ್ಯಾಜ್ಯಗಳನ್ನು ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದ್ದ ಹಾಗೆ ರಾಜ್ಯ ಸೇವೆಯಲ್ಲಿ ಸೇವೆ ಸಲ್ಲಿಸುವಂಥ ಸಿವಿಲ್ ಸರ್ವೆಂಟ್ಸ್ಗಳು ಯಾರಿರ್ತಾರೋ ಅವರ ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ರಾಜ್ಯದಲ್ಲೂ ಸಹಿತವಾಗಿ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಇರಬೇಕು ಅಂತ ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇನ್ ಆರ್ಟಿಕಲ್ 323A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಥ್ರೂ ದಿ 42nd amendment authorized the parliament to provide for law for the adjudications of dispute related to the public service. With respect to the above amendment, ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ವಿವಾದಗಳು ಇರಬಹುದು ಅಥವಾ ದೂರುಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಕಾನೂನುಗಳನ್ನು ಜಾರಿಗೊಳಿಸುವಂಥ ಅಧಿಕಾರವನ್ನು 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ವಿಧಿ 324A ವಿಧಿಯನ್ವಯವಾಗಿ ಭಾರತ ಸಂಸತ್ತಿಗೆ ನೀಡಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದರೊಂದಿಗೆ ಕರ್ನಾಟಕದಲ್ಲಿಯೂ ಸಹಿತವಾಗಿ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಮತ್ತು ಪ್ರತಿ ರಾಜ್ಯದಲ್ಲೂ ಸಹಿತವಾಗಿ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಅಂದರೆ ಕರ್ನಾಟಕದಲ್ಲೂ ಸಹಿತವಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ was established on 6 October 1986. 1986 ಅಕ್ಟೋಬರ್ 6ರಂದು ಕರ್ನಾಟಕದಲ್ಲಿಯೂ ಸಹಿತವಾಗಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಿ ಇಲ್ಲಿಯ ನಾಗರಿಕ ಸೇವಾ ಸಿಬ್ಬಂದಿಗಳ ನಡುವೆ ಇರುವಂಥ ವಿವಾದಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಈಗೊಂದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. The tribunal consists of chairman, the judicial members and the administrative members. ಇಲ್ಲಿ ಏನಾಗಿರುವಂಥದ್ದು, ಈ ಟ್ರಿಬ್ಯುನಲ್ ಎನ್ನುವಂಥದ್ದು, ನ್ಯಾಯಮಂಡಳಿ ಎನ್ನುವಂಥದ್ದು ಅಧ್ಯಕ್ಷರು ಎನ್ನುವಂಥವರೊಬ್ಬರು ಇರ್ತಾನೆ, ಒಬ್ಬ ನ್ಯಾಯಾಂಗದ ಸದಸ್ಯ ಮತ್ತು 3 ಜನ ಆಡಳಿತಾತ್ಮಕ ಸದಸ್ಯರನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಒಬ್ಬ ಜಡ್ಜ್ ಇರ್ತಾನೆ, ಅಂದರೆ ಅವನು ಅಧ್ಯಕ್ಷನಾಗಿರ್ತಾನೆ, ಜೊತೆಗೆ ಇವನಿಗೆ ಸಹಾಯಕರಾಗಿ ಸದಸ್ಯರ ಜೊತೆಗೆ ಆಡಳಿತಾತ್ಮಕ ಸದಸ್ಯರು ಸಹ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ಕರ್ನಾಟಕದ ನಾಗರಿಕ ಸೇವಾ ಸಿಬ್ಬಂದಿಗಳ ನಡುವೆ ಏನಾದರೂ ವಿವಾದಗಳು ಉಂಟಾದರೆ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟುದೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈಸ್ ಲೊಕೇಟೆಡ್ ಇನ್ ಬ್ಯಾಂಗಳೂರು. ಇಷ್ಟುದೇ ಕರ್ನಾಟಕ ಕ್ಯಾಪಿಟಲ್ ಪ್ಲೇಸ್, ಅಂದರೆ ಕರ್ನಾಟಕದ ಒಂದು ಕೇಂದ್ರ ಆದಂತಹ ಬೆಂಗಳೂರಿನಲ್ಲಿ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಎನ್ನುವಂಥದ್ದು, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡಬಹುದು. ಸೊ ಹೇಗೆ ಕೇಂದ್ರದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆಯೋ, ಕೇಂದ್ರ ಸೇವೆಯಲ್ಲಿ ಸೇವೆ ಸಲ್ಲಿಸುವಂಥ ನಾಗರಿಕ ಸೇವಾ ವರ್ಗದವರ ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ, ಪ್ರಕರಣಗಳನ್ನು ಅಥವಾ ಅವರ ಕೇಸ್ಗಳನ್ನು, ಅವರ ಮಧ್ಯೆ ಬಂದಂಥ ಡಿಸ್ಟ್ರಿಬ್ಯೂಟ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಕೇಂದ್ರದಲ್ಲಿ ಹೇಗೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆಯೋ ಅದೇ ಸೇಮ್ ಮೆಥಡಲ್ಲಿ ಕರ್ನಾಟಕದಲ್ಲಿಯೂ ಸಹ ಅಥವಾ ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹಿತವಾಗಿ ಕರ್ನಾಟಕ ಟು ದಿ ಎಸ್ಟಾಬ್ಲಿಷ್ಡ್ ಆನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು ಕರ್ನಾಟಕದ ಅಥವಾ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುವಂಥ ಸಿವಿಲ್ ಸರ್ವೆಂಟ್ಸ್ ಅಥವಾ ನಾಗರಿಕ ಸೇವಾ ವರ್ಗದವರಲ್ಲಿ ಬಂದಂತಹ ಕಲಹಗಳಿರ್ಬೋದು, ಜಗಳಗಳಿರ್ಬೋದು, ಅದನ್ನು ಬಗೆಹರಿಸಲಿಕ್ಕೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಂಡ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎನ್ನುವಂಥದ್ದು. ನೆಕ್ಸ್ಟ್ ಅವರಲ್ಲಿ ನಾವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ UPSC ಆ್ಯಂಡ್ KPSC.
ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.